ಇಂದು ಜಗತ್ತಿನಲ್ಲಿ ನನ್ನ ಜನ, ನನ್ನ ಮತ, ನನ್ನ ಜಾತಿ ಎಂದು ಹೊಡೆದಾಡುವ ಮಂದಿ ಹಲವಾರು ಸಿಗುತ್ತಾರೆ. ಆದರೆ ಜಗತ್ತಿನಲ್ಲಿರುವವರೆಲ್ಲರೂ ನನ್ನವರು ಎನ್ನುವ ಮಹಾನುಭಾವದವರು ಎಳ್ಳಷ್ಟು ಮಂದಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಮಹಾನ್ ವ್ಯಕ್ತಿಗಳ ಸಾಲಲ್ಲಿ ಗುರೂಜಿಯವರು ನಿಲ್ಲುತ್ತಾರೆಂಬುದಕ್ಕೆ ನಿದರ್ಶನಗಳು ಹಲವಾರು. ಒಬ್ಬ ಸಿವಿಲ್ ಇಂಜಿನಿಯರ್ ಆದ ಗುರೂಜಿಯವರು ಆವಿಷ್ಕರಿಸಿದ ಸರಳ ವಾಸ್ತುವಿನ ಪ್ರಕಾರ ವಾಸ್ತು ಯಾವುದೇ ಜಾತಿ ಧರ್ಮಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಭೂಮಿಯ ಮೇಲಿನ ಸಮಸ್ತ ಮನುಕುಲವು ತಾನು ವಾಸಿಸುವ ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಸಾಧಿಸಿಕೊಂಡು ಬಾಳುವ ಸುಂದರ ಕಲೆ. ಗುರೂಜಿಯವರು ತಮ್ಮ 13 ವರ್ಷಗಳ ಸರಳ ವಾಸ್ತುವಿನ ಜಾಗತಿಕ ಮಟ್ಟದ ಸಂಶೋಧನೆಯಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ಗಳಲ್ಲಿ ಮನಃಶಾಂತಿ ದೊರೆಯಲು ಕಾರಣ, ದೇವಸ್ಥಾನದಲ್ಲಿ ಮಂಗಳಾರತಿ, ಗಂಟೆಯ ನಾದ, ಮಸೀದಿಯಲ್ಲಿ ಪ್ರಾರ್ಥನೆ, ಚರ್ಚ್ನಲ್ಲಿ ಮೊಂಬತ್ತಿ ಬೆಳಗುವುದರ ಮಹತ್ವ, ಅದರ ಹಿಂದಿರುವ ವೈಜ್ಞಾನಿಕತೆಯನ್ನು ಅತ್ಯಂತ ಸರಳವಾಗಿ ವಿಶ್ಲೇಷಿಸಿದ್ದಾರೆ. ಹೀಗೆಯೇ ಸರಳ ವಾಸ್ತುವಿನ ಸಂಶೋಧನೆಯ ಹಾದಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗುರೂಜಿಯವರು ಸರ್ವಧರ್ಮದ ಬಂಧುವೆಂಬುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಇಂದು ಜಾತಿ ಮತ ಭೇದವಿಲ್ಲದೆ ಸರಳ ವಾಸ್ತುವನ್ನು ತಮ್ಮದಾಗಿಸಿಕೊಂಡು ತಮ್ಮ ಜೀವನದಲ್ಲಿನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡ ಮಹನೀಯರು ಅನೇಕರಿದ್ದಾರೆ. ಮುಖ್ಯವಾಗಿ ನಾನೊಂದು ಸಮಾಜ ಸೇವಕಿಯಾಗಿ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ಬಗ್ಗೆ ಒಂದು ವಿಷಯವನ್ನು ನಾನು ಇಲ್ಲಿ ಹೇಳಲೇಬೇಕಾಗಿರುವಂಥ ಸಂದರ್ಭ ಅಂತ ನಾನು ಭಾವಿಸಿದ್ದೀನಿ. ಏನು ಅಂದರೆ ದಿನ ದಿನ ಈ ಜಾತಿ ಮತ ಭೇದ ಇವುಗಳ ಜಂಜಾಟದಲ್ಲೇ ಜನಗಳು ನಾವು ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿನಲ್ಲಿ ಅವ್ರು ಯಾರೋ ಗೊತ್ತಿರೋದಿಲ್ಲ, ನಾವ್ಯಾರೋ ಗೊತ್ತಿರೋದಿಲ್ಲ. ಒಂದು ಟಿ ವಿ ಮುಖಾಂತರ, ಒಂದು ಜಾಹೀರಾತು ಮನೆ ಮನೆಗೂ ಅವರ ತಮ್ಮ ಪ್ರತಿನಿಧಿಗಳನ್ನು ಕರೆಸಿ ನಮ್ಮ ಕಷ್ಟ ಸುಖಗಳನ್ನು ತಮ್ಮ ಒಂದು ಮಡಿಲಿಗೆ ಹಾಕ್ಕೊಂಡು ಬಡವರು, ದೀನರು, ದಲಿತರು ಅಂದೇನೆ ಎಲ್ರಿಗೂ ಒಂದು ಸಮಾನವಾಗಿರುವಂಥ ಈ ಸರಳ ವಾಸ್ತು ಅವಕಾಶವೇನೇನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ಇದು ನಿಜವಾಗ್ಲೂ ಅತ್ಯದ್ಭುತವಾಗಿರುವಂಥ ಒಂದು ಕೆಲಸ. ಯಾಕೆಂದರೆ ಮನುಷ್ಯ ಇವತ್ತು ಯಾವುದೇ ಒಂದು ವಿದ್ಯೆಯನ್ನು ತಗೊಳ್ಳಿ, ಒಂದು ಯೋಗ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಮನಃಶಾಂತಿಗಾಗಿ ಹೋಗ್ತಾ ಇರ್ತೀವಿ. ಬದುಕೋದೇ ಒಂದು ನಮ್ಮ ಮನಸ್ಥಿತಿ, ನಮ್ಮ ಮನಸ್ಸು ಸಂತೋಷಕ್ಕಾಗಿ ಬದುಕ್ತಾ ಇರ್ತೀವಿ. ಜೀವನ ನಡೆಸೋದೇ ನಮ್ಮ ಸುಖ ಸಂತೋಷಕ್ಕಾಗಿ. ಅಂಥ ಒಂದು ಸುಖ ಸಂತೋಷಗಳ ಸರಳ ಸೂತ್ರಗಳನ್ನು ತಾವೇ ಒಂದು ರಿಸರ್ಚ್ ಮಾಡಿ ಅವುಗಳನ್ನು ಮನೆ ಬಾಗಿಲಿಗೂ ಏನು ತಲುಪಿಸ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ಅತ್ಯದ್ಭುತವಾದಂಥ ಕೆಲಸ. ಇನ್ನೂ ಇದು ಹೆಚ್ಚು ಹೆಚ್ಚು ಗ್ರಾಮೀಣ ಮಟ್ಟಕ್ಕೆ ಇದು ತಲುಪಲಿ. ಯಾಕೆಂದರೆ ನಮ್ಮ ದೇಶ ಒಂದು ಹಳ್ಳಿಗಳ ರಾಷ್ಟ್ರ. ಇನ್ನೂ ಬೇರೆ ರೀತಿಯಿಂದ ಸರಳೀಕೃತಗೊಳಿಸಿ ಅವರ ಮಟ್ಟಕ್ಕೆ ಒಂದು ಕೊಂಡೊಯ್ಯುವಂಥ ಒಂದು ಕೆಲಸವನ್ನು ಏನಾದರೂ ಮಾಡಿದರೆ ಅವರು ಕೂಡ ಸುಖ ಸಂತೋಷದಿಂದ ಇರೋದನ್ನು ನೋಡಿದರೆ ಸಮಾಜ ಇನ್ನೂ ಆರೋಗ್ಯಕರವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಭಾವಿಸಿ ಈ ಒಂದು ನಿರೀಕ್ಷೆಯನ್ನು ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರಿಂದ ನಾನು ಅಪೇಕ್ಷೆ ಪಡ್ತಾ, ಖಂಡಿತ ಇದರಿಂದ ನನಗಂತೂ ಒಳ್ಳೆಯದಾಗಿದೆ. ನೀವೆಲ್ಲ ಭಾಗವಹಿಸಿ ನೀವು ಇದನ್ನು ಅಳವಡಿಸ್ಕೊಳ್ಳಿ, ನೀವೆಲ್ಲ ನೆಮ್ಮದಿಯಿಂದ ಸುಖ ಸಂತೋಷದಿಂದ ಇರ್ತೀರಿ ಅಂತ ಭಾವಿಸ್ತಾ ಚಂದ್ರಶೇಖರ್ ಗುರೂಜಿಯವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. हमने देखा कि जो थोड़े तकलीफ हमने सह पा रहे थे बीच बीच में कहीं, लेकिन सडनली एक दिन हम लोग ने एक ऐड देखा न्यूज़पेपर में सीजी परिवार की तरफ से, और वो ऐड कह रहा था कि साइंटिफिक सॉल्यूशंस है सब प्रॉब्लम्स के लिए. और हम भी सोचे कि ये साइंटिफिक सॉल्यूशंस क्या है, और हमने तुरंत कॉल कर दिया. अभी ऑलमोस्ट 1 साल हो गया है और हमारी फैमिली बहुत खुश है, अच्छे चल रहे हैं, बच्चे पढ़ रहे हैं, और जो भी है कुछ भी कनेक्टेड नहीं है कौन से रिलीजन से, किसी से भी नहीं. ये एकदम साइंटिफिक है जो कोई भी अपना सकता है. और हम आपको और दर्शक को बता दें कि आप प्लीज़ ट्रस्ट कीजिए इन सीजी परिवार से और गुरुजी चंद्रशेखर जी से, क्योंकि ये जो है आपको बता रहे हैं कि ये साइंटिफिक सॉल्यूशंस अभी या कौन से भी ज़माने में भी चलते ही जाएंगे. इसमें किसी की तरफ की किसकी प्रॉब्लम या रिलीजन की प्रॉब्लम नहीं आती है. ये हम भी कैथलिक है, लेकिन हम भी इसमें मानते हैं कि इसमें ना कोई हिंदुज़म आती है, मुस्लिम्स आते हैं, कैथलिक्स आते हैं. ये जो भी रेमेडीज़ है एकदम नेचुरल है. रिलीजन बिल्कुल इसमें कुछ रिलीजन की बात आती नहीं है. देयर इज़ नो रिलीजन मेंशन्ड इन दिस, नो देयर इज़ अ फोर्स फ्रॉम सीजी परिवार टू एक्सेप्ट दिस पर्टिकुलर रेमेडीज़. इट इज़ अ थॉरो चॉइस ऑफ यू एंड मी. एंड आई टेल यू ऑल पीपल जो भी है हमारे साथीदार कि आप ये पर्टिकुलर रेमेडीज़ करिए.
इसमें बहुत फ़ायदा होता है। और एक बात है, जो भी लिखते हैं आर्टिकल गुरुजी कि जैसे एग्जाम्पल कि माँ बाप को देखना या सरल हाथ से मदद करना, ये सब सही है और ये सब नेचुरल है। इसमें कोई कौन सा भी धर्म सब धर्म यही कहते हैं कि यू लुक आफ्टर योर पेरेंट्स, यू शेयर योर मनी फॉर द पुअर। आप जो भी अच्छा चीज़ कीजिए, किसका बारे में बुरा नहीं कीजिए। जो भी आपका नेचुरल बीइंग है आप रखिए। What is your natural point? What is your natural condition? You look after your family, you look after yourself, you look after others too. We as a family, हम लोग एज अ फैमिली डॉक्टर चंद्रशेखर गुरुजी के आभार मानते हैं कि ये जो भी रेमेडीज़ दिया आपने, ये जो भी हमारे चेंजेस लाए, हम उसके शुक्रगुजार हैं। और हम मन से और तन से बोलते हैं कि आप ऐसे अच्छे काम करते रहिए। दिस इज़ फ्रॉम माई होल हार्ट विच वी टेल यू। वी थैंक यू सो मच। ಸರಳ ವಾಸ್ತು ಅಂದರೆ ನಾವು ಟಿ ವಿನಲ್ಲಿ ನೋಡಿಬಿಟ್ಟು ಭಾಳ ತೊಂದರೆ ಇತ್ತು, ನಮ್ಮ ಮನೆಯವರಿಗೂ ಹುಷಾರಿದ್ದಿಲ್ಲ, ಕ್ಯಾನ್ಸರ್ ಅಂತ ಹೇಳಿದರು ಡಾಕ್ಟ್ರು. ನಾನು ನೋಡ್ತಾ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕರೆ ಮಾಡಿಸ್ಕೊಂಡಾದ್ಮೇಲೆ ನಮ್ಮ ಮನೆಯವರಿಗೆ ಹೋಗಿ ತೋರಿಸಿದ ಮೇಲೆ ಡಾಕ್ಟ್ರಿಗೆ ಕ್ಯಾನ್ಸರ್ ಅಂತ ಅಂದಿದ್ದು ನಾರ್ಮಲ್ ಬಂತು ರಿಪೋರ್ಟ್. ಆಮೇಲೆ ನನಗೂ ಹುಷಾರು ಇದ್ದಿಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ. ಇವಾಗ 1 ವರ್ಷ ಆಯಿತು ಮಾಡಿಸಿ. ಎಷ್ಟು ದುಡಿದ್ರೂ ಮನೆಗೆ ದುಡ್ಡು ನಿಲ್ತಾ ಇದ್ದಿಲ್ಲ, ಯಾವ ಕೆಲಸ ಕಾರ್ಯಗೂ ದುಡ್ಡು ಅಡ್ಜಸ್ಟ್ ಆಗ್ತಾ ಇದ್ದಿಲ್ಲ. ಭಾಳ ಕಷ್ಟ ಅನಿಸ್ತಿತ್ತು ದುಡ್ಡಿನ ಬಗ್ಗೆ. ಎಷ್ಟು ದುಡಿದ್ರೂ ಮನೆಗೆ ದುಡ್ಡಿರಲ್ಲ. ಲಾರಿಯಾಗೆ 30,000 ದುಡಿದ್ರೂ ಮನೆಗಿರಲ್ಲ. ಎಲೆಕ್ಟ್ರಿಷಿಯನ್ ಅಂಗಡಿಯಾಗೆ ಎಷ್ಟು ದುಡಿದ್ರೂ ಮನೆಗಿರಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಸಾಲ ಭಾಳ ಆಗಿಬಿಟ್ಟಿತ್ತು. ಎಲ್ಲಿಂದ ತಂದು ಕಟ್ಟಬೇಕು ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ವು. ಸಾಲ ಜಾಸ್ತಿ ಮಾಡ್ಕೊಂಡು ಏನು ಮಾಡಬೇಕು ಅಂತಲೇ ದೋಸ್ತಾ ಇದ್ದಿಲ್ಲ. ಇವೆಲ್ಲ ಕಷ್ಟಕ್ಕೆ ಗಟ್ಟಿಯಾಗಿಬಿಟ್ಟು ನಾನು ಸರಳ ವಾಸ್ತು ಮಾಡಿಸಿದ್ದೆ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಚಂದ್ರಶೇಖರ್ ಗುರೂಜಿಗೆ ನಮ್ಮ ವಂದನೆಗಳು ಸರ್.